ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮತ್ತು ಮಜಾ ಟಾಕೀಸ್ನ ಇಲ್ಲಿ ಬೇಗನೆ ಮುಗಿಸಿದ್ರು. ಆದರೆ ಈಗ ದಿಢೀರಂತ ಮುಗ್ದಿದ್ರು ಕೂಡ ಈಗ ಹೊಸ ಶೋನೊಂದಿಗೆ ಕಲರ್ಸ್ ಕನ್ನಡ ವಾಹಿನಿ ಮತ್ತೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ರೆಡಿಯಾಗಿದೆ. ಅದೇ ಕ್ವಾಟ್ಲೆ ಕಿಚನ್. ಇನ್ನು ಕ್ವಾಟ್ಲೆ ಕಿಚನ್ ಶೋನಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು, ನಟ RK ಚಂದನ್, ದಿಲೀಪ್ ಅವರು, ರಾಘವೇಂದ್ರ, ಕೆಂಪಮ್ಮ, ನಟಿ ಪ್ರೇರಣಾ, ಕಾವ್ಯ ಗೌಡ, ಶಿಲ್ಪಾ ಕಾಮತ್ತು, ಶರ್ಮಿತಾ ಗೌಡ, ಸೋನಿಯಾ ಪೂನಮ್ಮ, ಲ್ಯಾಗ್ ಮಂಜು ಅವರು ಮತ್ತು ಧನ್ರಾಜ್ ಆಚಾರ್ಯ, ತುಕಾಲಿ ಸಂತೋಷ್ ಅವರು, ನಿವೇದಿತಾ ಗೌಡ ಅವರು, ಪ್ರಶಾಂತು, ಸೂರಜ್ಜು, ಗಿಲ್ಲಿ ನಟ, ಸೋನಿ ಮುಲೇವಾ, ವಾಣಿ ಗೌಡ, ದಿಶಾ ಉಮೇಶು ಇವರೆಲ್ಲರೂ ಕೂಡ ಇದ್ದಾರೆ. ಶೋ ಅಂತೂ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ. ಆಲ್ಮೋಸ್ಟ್ ನೀವು ಕೂಡ ಇಲ್ಲಿ ನೋಡಿದರೆ ಆಲ್ರೆಡಿ 2 ವಾರ ಆಗಿದೆ. 3ನೇ ವಾರ ಕೂಡ ಯಶಸ್ವಿಯಾಗಿ ಇಲ್ಲಿ ಮುನ್ನುಗ್ಕೊಂಬಂದಿದೆ. ಇಲ್ಲಿ ಪ್ರತಿ ವಾರ ಕೂಡ ಇಲ್ಲಿ ಕ್ವಾಟ್ಲೆ ಕೊಡ್ತಿರ್ತಾರೆ. ಮತ್ತಿಲ್ಲಿ ಅಡುಗೆ ಬರೋರು ಒಂದು ಕಡೆ ಆದರೆ ಅಡುಗೆ ಬರದೇ ಇರೋರು ಒಂದು ಕಡೆ. ಈ ಶೋ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಮಿಡಿ ಕೂಡ ತುಂಬ ಎಕ್ಸಲೆಂಟಾಗಿ ಇಲ್ಲಿ ಬರ್ತದೆ. ಆಲ್ಮೋಸ್ಟ್ ಮಜಾ ಟಾಕೀಸಲ್ಲಿ ಏನೊಂದು ಕಾಮಿಡಿ ನೋಡ್ತಿದ್ವಿ, ಆ ಕಾಮಿಡಿ ಈ ಶೋನಲ್ಲಿದೆ. ಮತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇಲ್ಲಿ ಚಾಲೆಂಜ್ ಕೊಡ್ತಿದ್ರು, ಆ ಒಂದು ಕಾನ್ಸೆಪ್ಟ್ ಕೂಡ ಈ ಶೋನಲ್ಲಿದೆ. ಆಲ್ಮೋಸ್ಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಮತ್ತು ಇಲ್ಲಿ ಮಜಾ ಟಾಕೀಸ್ನ ಯಾರ್ಯಾರು ಮಿಸ್ನ ಮಾಡ್ಕೊಂಡಿದ್ರು ಆ ಶೋನ ಈಗ ಕ್ವಾಟ್ಲೆ ಕಿಚನಲ್ಲಿ ಈ ಎಲ್ಲ ಕಾನ್ಸೆಪ್ಟ್ನು ಕೂಡ ಇಲ್ಲಿ ನೋಡ್ಬೋದು. ಒಂದು ಕಡೆ ನಗು ಕೂಡ ಇರುತ್ತೆ, ಒಂದು ಕಡೆ ಫೈಟ್ ಕೂಡ ಇರುತ್ತೆ. ಕ್ವಾಟ್ಲೆ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಒಟ್ಟಿನಲ್ಲಿ ಕ್ವಾಟ್ಲೆ ಕಿಚನ್ ಶೋ ತುಂಬಾ ಚೆನ್ನಾಗಿದೆ. ಇನ್ನು ನೀವು ಇಲ್ಲಿ ನೋಡಿರ್ಬೋದು, ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಅಂತಂದರೆ ಗೊತ್ತಾಗಲ್ಲ, ಒನ್ ಮೋರ್ ಅಂತಂದ್ಬಿಟ್ಟು ಇವ್ರು ಫೇಮಸ್ ಆದರು. ಈಗ ಕ್ವಾಟ್ಲೆ ಕಿಚನಲ್ಲೂ ಕೂಡ ಒನ್ ಮೋರ್ ಅಂತಂದ್ಬಿಟ್ಟು ಅಡುಗೆಗಳನ್ನ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ಕ್ವಾಟ್ಲೆ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ ಒಟ್ಟಿನಲ್ಲಿ. ಮತ್ತು ಇನ್ನೊಂದು ಇಲ್ಲಿ ಗೊತ್ತಾಗೋದೇನಪ್ಪ ಅಂತಂದರೆ, ಕೆಂಪಮ್ಮ ಅಂತಂದ್ಬಿಟ್ಟು ಹೇಳಿದೆ. ಆಲ್ಮೋಸ್ಟ್ ಇವ್ರ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ. ನೀವೇನಾದರೂ ವಿಧಾನಸೌಧ ಹತ್ರ ಹೋಗಿದ್ರೆ ಇವರು ಗೊತ್ತಿರ್ತಾರೆ. ಏನಕ್ಕೆ ಅಂತಂದರೆ, ವಿಧಾನಸೌಧ ಸುತ್ತಮುತ್ತ ಕೆಂಪಮ್ಮ ಮೆಸ್ ಅಂತಂದ್ಬಿಟ್ಟು ಹೇಳಿದ್ರೆ ಇವರು ಸಿಕ್ಕಾಪಟ್ಟೆ ಫೇಮಸ್ಸು. ಇವರು ಹೋಟ್ಲನ್ನ ನಡೆಸ್ಕೊಂಡು ಬಂದಿದ್ದಾರೆ ಮತ್ತು ಇವರು ಕೆಂಪಮ್ಮ ಅಂತಲೇ ಫೇಮಸ್ ಆಗಿದ್ದಾರೆ. ಅದಕ್ಕೆ ಇವರು ಸ್ವಲ್ಪ ಫೇಮಸ್ ಇರೋ ಕಾರಣ ಈಗ ಕ್ವಾಟ್ಲೆ ಕಿಚನಲ್ಲೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಕ್ವಾಟ್ಲೆ ಕಿಚನ್ನಲ್ಲಿ ಮನೋರಂಜನೆ ನೀಡೋದಕ್ಕೆ ಇಲ್ಲಿ ಸೀರಿಯಲ್ನ ಖಳನಾಯಕಿಯರು ಬಂದಿದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿ ವಿಲ್ಲನ್ ಕಾವ್ಯ ಗೌಡ ಅವರು, ಮತ್ತು ಗೀತಾ ವಿಲ್ಲನ್ ಶರ್ಮಿತಾ ಮಾಂಡ್ರೆ ಅವರು, ಇವರು ಭಾನುಮತಿಲು ಕೂಡ ಮಾಡಿದ್ದಾರೆ. ಮತ್ತು ನಿನಗಾಗಿ ವಿಲ್ಲನ್ನು ಸೋನಿಯಾ ಪೂನಮ್ಮ ಅವರು ವರ್ಜೇಶ್ವರಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾರೆ. ಮತ್ತು ವಧು ವಿಲನ್ನು ಸೋನಿ ಮುಲೇವಾ, ಅವ್ರ ಹೆಸರು ಪ್ರಿಯಾಂಕಾ ಕ್ಯಾರೆಕ್ಟರ್ ಅವ್ರು ಮಾಡಿದರು. ಮತ್ತು ಕ್ವಾಟ್ಲೆ ಕಿಚನಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ. ಇವ್ರ ಜೊತೆಗೆ ಮಾಂಗಲ್ಯಂ ತಂತುನಾನೇನ ಸೀರಿಯಲ್ ನಾಯಕ RK ಚಂದನ್, ಮತ್ತು ನೀನಾದೇನ ಸೀರಿಯಲ್ ನಾಯಕ ದಿಲೀಪ್ ಶೆಟ್ಟಿ, ರಂಗನಾಯಕಿ ಹೀರೋಯಿನ್ನು ಪ್ರೇರಣಾ ಕಂಬಂ, 100 ಜನ್ಮಕ್ಕೂ ನಾಯಕಿ ಶಿಲ್ಪಾ ಕಾಮತ್ ಅವರು ಕೂಡ ಇದ್ದಾರೆ. ಇನ್ನು ಗಿಚ್ಚೆ ಗಿಲಿಗಿಲಿ ಹಾಗೂ ಮಜ್ಜಾ ಭಾರತ ತಂಡದ ಲ್ಯಾಗ್ ಮಂಜು ಅವರು, ಮತ್ತು ಧನ್ರಾಜ್ ಆಚಾರ್ಯ ಅವರು, ತುಕಾಲಿ ಸಂತೋಷ್ ಅವರು, ನಿವೇದಿತಾ ಗೌಡ ಅವರು, ಪ್ರಶಾಂತ್, ಸೂರಜ್ಜು, ಗಿಲ್ಲಿ ನಟ, ವಾಣಿ ಗೌಡ ಸಖತ್ ಕ್ವಾಟ್ಲೆ ಕೂಡ ಕೊಡ್ತಿದ್ದಾರೆ ಈಗ ಕ್ವಾಟ್ಲೆ ಕಿಚನ್ನಲ್ಲಿ. ಸದ್ಯ ಈ ವಾರ ನೀವು ನೋಡಿರ್ತೀರಾ, ಇನ್ನು ಪ್ಯಾನ್ ಕೇಕ್ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನಿವೇದಿತಾ ಗೌಡ ಅವರಂತೂ ಎಕ್ಸಲೆಂಟಾಗಿ ಒಂದು ಸ್ಟೋರಿನೇ ಬರೆದ್ಬಿಟ್ಟಿದ್ರು. ಅದನ್ನ ನೋಡಿಬಿಟ್ಟು ಇಲ್ಲಿ ಶ್ರುತಿ ಅವರು ಕೂಡ ತುಂಬಾ ಎಕ್ಸೈಟ್ ಆದರು. ಏನಕ್ಕೆ ಅಂತಂದರೆ, ಆಲ್ಮೋಸ್ಟ್ ನೀವು ನೋಡಿದ್ದೀರಾ, ಇಲ್ಲಿ ನಿವೇದಿತಾ ಗೌಡ ಅವ್ರಿಗೆ ಒಂದು ಬಿಸಿನೀರು ಕಾಯಿಸೋಕ್ಕೆ ಬರಲ್ಲ ಅಂತ ಕೂಡ ಇಲ್ಲಿ ಸ್ವತಃ ಅವರೇ ಹೇಳ್ಕೊಂಡಿದ್ರು. ಇನ್ನು ಪ್ಯಾನ್ ಕೇಕ್ ಎಲ್ಲರೂ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ಮತ್ತು ಚೆನ್ನಾಗಿ ಇಲ್ಲದೆ ಇರೋದ್ರೆ ಡೈರೆಕ್ಟಾಗಿ ಚೆನ್ನಾಗಿಲ್ಲ ಅಂತ ಕೂಡ ಹೇಳಿದ್ರು. ಆದರೆ ಇಲ್ಲಿ ಕ್ವಾಟ್ಲೆ ಕಿಚನಲ್ಲಿ ನಿಜವಾಗ್ಲೂ ನಿವೇದಿತಾ ಗೌಡ ಅವರು ಒಂದು ಬ್ಯೂಟಿಫುಲ್ ಸ್ಟೋರಿ ಹೇಳಿದ್ರು. ಆ ಬ್ಯೂಟಿಫುಲ್ ಸ್ಟೋರಿ ಏನಪ್ಪ ಅಂತಂದರೆ, ನೀವು ಈ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಇನ್ನೂ ಸ್ಟಾರ್ಟ್ ಆಗಿ ಕೇವಲ 2 ವಾರ ಆಗಿದೆ ಅಷ್ಟೇ ಕ್ವಾಟ್ಲೆ ಕಿಚನ್ ಸ್ಟಾರ್ಟ್ ಆಗಿಬಿಟ್ಟು. ಇನ್ನು ಅವ್ರು ಪ್ಯಾನ್ ಕೇಕ್ನ ಮಾಡಿಕೊಂಡು ತಂದಿರ್ತಾರೆ. ನೀನಿಲ್ಲಿ ಏನ ಮಾಡಿದ್ಯಾ ಅಂತಂದ್ಬಿಟ್ಟು ಕೇಳಿದಾಗ, ಇಲ್ಲಿ ಗೊತ್ತಲ್ಲ ನಿಮಗೆ, ಒಬ್ಬೊಬ್ಬರು ಒಂದೊಂದು ಡಿಸೈನ್ ಆದ ಇಲ್ಲಿ ಪ್ಯಾನ್ ಕೇಕ್ ಮಾಡಿದ್ರು. ಇದು ಏನು ಅಂತ ಕೇಳಿದಾಗ ಇಲ್ಲೊಂದು ಬ್ಯೂಟಿಫುಲ್ ಸ್ಟೋರಿ ಹೇಳ್ತಾರೆ. ಇನ್ನಿಲ್ಲಿ ಅನುಪಮಾ ಗೌಡ ಅವ್ರು ಹೇಳ್ತಾರೆ, ಎಂಥ ಬ್ಯೂಟಿಫುಲ್ ಸ್ಟೋರಿ, ಅಮೇಝಿಂಗು, ಸಖತ್ತು, ಎಕ್ಸಲೆಂಟ್ ಅಂತಂದ್ಬಿಟ್ಟು ಚಪ್ಪಳೆನೇ ಹೊಡೆದ್ಬಿಡ್ತಾರೆ ಇಲ್ಲಿ ನಿವೇದಿತಾ ಗೌಡ ಅವರು ಹೇಳಿದ್ದನ್ನ ಸ್ಟೋರಿ ಕೇಳಿಬಿಟ್ಟು. ಇನ್ನು ನಿವೇದಿತಾ ಗೌಡ ಅವರ ಎಂಡಿಂಗ್ ಸ್ಟೋರಿಯಲ್ಲಿ ಏನಿತ್ತಪ್ಪ ಅಂತಂದರೆ, ಅವರು ಕ್ವಾಟ್ಲೆ ಕಿಚನಲ್ಲಿ ಅವರು ಎಲ್ಲಿ ಟ್ರೋಫಿನ ವಿನ್ ಆದರು ಅನ್ನೋ ಒಂದು ಸ್ಟೋರಿನ ಹೇಳ್ತಾರೆ. ಅದಕ್ಕೋಸ್ಕರನೇ ಈ ಒಂದು ಬ್ಯೂಟಿಫುಲ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಚಪ್ಪಾಳೆ ಹೊಡಿರಪ್ಪ ಎಲ್ಲರೂ ಅಂತಂದ್ಬಿಟ್ಟು ಇಲ್ಲಿ ಶ್ರುತಿ ಅವರೇ ಹೇಳ್ತಾರೆ. ಸೊ ವೀಕ್ಷಕರೇ, ಈಗ ಅಡುಗೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಕ್ವಾಟ್ಲೆ ಕಿಚನ್ನಲ್ಲಿ ಈಗ ಕ್ವಾಟ್ಲೆ ಕೊಟ್ಕೊಂಡು ಅಡುಗೆ ಮಾಡಿಕೊಂಡು ವಿನ್ ಆಗ್ತೀನಿ ಅಂತಂದ್ಬಿಟ್ಟು ಈಗ ನಿವೇದಿತಾ ಗೌಡ ಅವರು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ಸದ್ಯ ಕ್ವಾಟ್ಲೆ ಕಿಚನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ಮತ್ತೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.